21 ಇಸ್ವಿ 2021ರಲ್ಲಿ ನಾವು ಗೆದ್ದು ಫೆಬ್ರವರಿ 8ನೇ ತಾರೀಕು ಅಧಿಕಾರ ತಗೊಂಡ ಪಂಚಾಯತಿ ಅಧಿಕಾರ ತಗೊಂಡ ತಕ್ಷಣ ಅದು ಆಗ ಅಧ್ಯಕ್ಷ ಆಗಿತ್ತು ನಾನು ಮಂಜುನಾಥ್ ಅಂತ 3ನೇ ವಾರ್ಡ್ ಕೊಡಿ ಸ್ವಲ್ಪ ಆಗ ನಾರಾಯಣಗೌಡರು ಸಚಿವರಾಗಿದ್ದರು MLA ಆಗಿದ್ದರು. ನಮ್ಮ ಊರಿನ ಕುಂದುಕೊರಗಳದ್ದು ಏನೋ ಒಂದು ಸಬ್ಸ್ಟೇಷನ್ ಇತ್ತು, ಅದಾಯಿತು, ಹಾಸ್ಪಿಟ್ಲ್ ಆಯಿತು, ರೋಡ್ ಮಾಡಿಕೊಟ್ರು, 2 ಸಲ ಮನೆಗಳು ಕೊಟ್ಟರು, ನಮ್ಮ ಪಂಚಾಯತಿಗೆ ಒಂದು ಸ್ವಲ್ಪ ಅನುಕೂಲ ಆಯಿತು. ನಿಮ್ಮ ಮುಂದೆ ಆದ್ಮೇಲೆ ಬಂದ ಸರ್ಕಾರ ಒಂದು ಮನೆ ಕೊಡಲಿಲ್ಲ, ಏನಿಲ್ಲ. ಆಮೇಲೆ ನಾರಾಯಣಗೌಡರು ಫೀಲ್ಡಲ್ಲಿ ನಾವು ಅಧ್ಯಕ್ಷ ಆದ ನನ್ನ ಅವಧಿಲಿ ಈ ಊರನ್ನ ಇಂಡೀಕರಣ ಮಾಡಿಸೋ ಕಂದಾಯ ಗ್ರಾಮ ಅಂತ. ನಮ್ಮೂರು ಗೋಮಾಳ ಅಂತ ಇತ್ತು, ಅದನ್ನ ಕಂದಾಯ ಗ್ರಾಮ ಅಂತ ಮಾಡಿಸ್ತೋ. ಕಂದಾಯ ಗ್ರಾಮ ಅಂತ ಮಾಡಿಸಿದ್ಮೇಲೆ ಅದು ಅವ್ರ ಸರ್ಕಾರ ಹೊಂದಾಯ್ತು, ತಿರ್ಗಾ ಬೇರೆ ಸರ್ಕಾರ ಬಂತು. ಅದಾದ್ಮೇಲೆ ಇವರು ಊರೊಳಗಡೆ ಬಂದು ಏನೆಲ್ಲ ತಹಸೀಲ್ದಾರ್ ಆಗ್ಬೋದು, ADR ಆಗ್ಬೋದು, DC ಅವ್ರು ಆಗ್ಬೋದು, ಈಗಿದ್ರೆ MLAಗಳು ಆಗ್ಬೋದು ನಿಂತ್ಕೊಂಡು ಎಲ್ಲ ಸಹಕಾರ ಮಾಡಿಕೊಟ್ಟಿದ್ರು. ಈಗ ಪುನಃ ಅದು ಏನಾಗೈತೆ, ಊರೊಳಗಡೆ ಹಕ್ಕುಪತ್ರಗಳು ಕೊಡಬೇಕು ಜನಗಳಿಗೆ. ಹಕ್ಕುಪತ್ರ ದುಡ್ಡು ಕಟ್ಟಿದ್ದೀವಿ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ. ಇಲ್ಲಿ ನಮ್ಮ ಜನಗಳ್ದು ಏನೋ ಒಂದು ತೊಂದರೆ ಆಗೈತೆ. ನಮ್ಮ ಜನಗಳ್ದು ಏನು ತೊಂದರೆ ಅಂದರೆ ನೋಡಿ, 13 ಜನ 14 ಜನ ಕಟ್ಟಿಲ್ಲ ದುಡ್ಡು ಕಟ್ಟಿದ್ರೆ ಹಕ್ಕುಪತ್ರಲ್ಲಿ ಸ್ಟಾರ್ಟ್ ಮಾಡಿಕೊಡ್ತಾರೆ. ಅಲ್ಲಿ ಈಗ ಮನೆಯವರು ಬಂದಿದ್ರು, ನಂದು 16-17 ಜನ ಸಾಮಾನ್ಯರು ಬಂದಿದ್ರು. ಅದಕ್ಕೆ ನಾನು ನಮ್ಮ ಊರ್ ಜನಗಳ ಕೇಳ್ಕೊತಾರದು ಏನಪ್ಪ ಅಂದರೆ, ಈಗ ಒಬ್ಬರು ಇಬ್ಬರಿಂದ ಇಡೀ ಊರಿಗೆಲ್ಲ ತೊಂದರೆ ಆಯ್ತಾ ಇದೆ. ಆಮೇಲೆ ಏನಾಯ್ತು, ಊರಿಗೆಲ್ಲ ತೊಂದರೆ ಆಯ್ತಾ ಇದೆ ಅಂದರೆ, ಈಗ ನಮಗೆ ಈಸೊತ್ತು ಮಾಡೋದೊಂದು ಸರ್ಕಾರ ತಡೆ ಹಿಡಿತು. 3-4 ತಿಂಗಳಿಂದ ನಾವು ಈಸೊತ್ತು ಮಾಡಿದಾರೆ ಫೀಸು ಮತ್ತೊಂದು ಕಟ್ಸ್ಕೊಂಡು ಪಂಚಾಯತಿಗೂ ಅನುಕೂಲ ಆಗೋದು, ದುಡ್ಡು ರೋಡು ಕೆರೆಂಟಿಗೆ ಬಂತು ಅನುಕೂಲ ಆಗೋದು. ಅದನ್ನು ಕೂಡ ಸರ್ಕಾರ ತಡೆ ಹಿಡಿತು. ಈಸೊತ್ತು ಮಾಡೋಕ್ಕೆ ಇದು ಮಾಡ್ತಾ ಇಲ್ಲ ಅಂತ. PDOಗಳು ಕೇಳಿದ್ರೆ ಸರ್ಕಾರ ನಿಲ್ಸೋದು ಅಂತಾರೆ. ಜನಗಳು ಬಂದು ನಮ್ಗೆ ಹಿಂಸೆ ಕೊಡ್ತಾರೆ, ನಮ್ಗೆ ಕೇಳಿದ್ರೆ ಇವ್ರು ಹಿಂಸೆ ಕೊಡ್ತಾರೆ. ಅದಕ್ಕೋಸ್ಕರ ಈಗಿನ ಸರ್ಕಾರ ಏನಿವತ್ತು ಪಂಚಾಯತಿಗೆ ಸರ್ಕಾರದ ಹೊಸಿ 20 ಗೊತ್ತಿರೋ ಜನಗಳು ಮಾತಾಡ್ತಾರೆ, ಹೊಸಿ ಆದಾಯ ಬಂದದ ಅಂತ. 15ನೇ ಹಣಕಾಸು ಈ 15 ಫೈನಾನ್ಸಲ್ಲಿ 27-28 ಲಕ್ಷ ಬರ್ತದೆ ಒಂದು ವರ್ಷಕ್ಕೆ. ಅದರಲ್ಲಿ ಕರೆಂಟ್ ಫೀಸು, ಕರೆಂಟ್ ಚಾರ್ಜು, ನಲ್ಲಿದಾಗ್ಬೋದು, ಬೀದಿ ದೀಪ ಆಗ್ಬೋದು, 11-11.5 ಲಕ್ಷ ಅದೇ ಹೋಗುತ್ತೆ. ಬಾಕಿದ್ದು ಏನು ಮಾಡಬೇಕು? 11 ಲಕ್ಷದಲ್ಲಿ ಏನು ಮಾಡೋಕ್ಕಾಗುತ್ತೆ? ಅಷ್ಟು ಕೆಲಸನ ಮುಗಿಸ್ಕೊಂಡು ಈಗ 5 ವರ್ಷದಿಂದ 21ರಿಂದ 26ರವರೆಗೆ ನಮ್ಗೆ ಏನು ಜನ ನಮ್ಮ ಆರ್ಸ್ ಕಳಿಸಿದ್ರು, ನಾವು ಅಷ್ಟು ಕೆಲಸಗಳನ್ನ ಮಾಡ್ಕೊಂಡು ಒಳ್ಳೇದು ಕೆಟ್ಟದ್ದು ಮಾಮೂಲಿ ಇದ್ದೇ ಇತ್ತು. ಊರು ಅಂದಮೇಲೆ ಒಂದು ಒಳ್ಳೇದನ್ನ ಕೆಟ್ಟದ್ದು, ಒಂದು ಕೆಟ್ಟದನ್ನು ತಳ್ಳೋದು, ಅವೆಲ್ಲ ಸರಿದೂಗಿಸ್ಕೊಂಡು ಏನು ನಾವು 15 ಜನ ಮೆಂಬರ್ಗಳಿದ್ವೋ ಇಲ್ಲಿ ತನಕ ಇವೆಲ್ಲರೂ ಒಂದು ಮೀಟಿಂಗ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಯಾವುದೇ ಮೀಟಿಂಗಲ್ಲೂ ಯಾವುದು ಕುಂದು ಕೊರತೆ ಯಾರು ಒಂದು ಜಗಳ ಆಡ್ಕೊಳ್ದೇ ಇಲ್ಲವೇ. ಇವತ್ತು ಗಂಟೆ ಅಣ್ಣ ತಮ್ಮದಿರಂಗಿದ್ವಿ, ಇವತ್ತು ಅಣ್ಣ ತಮ್ಮದಿರಂಗಿದ್ವಿ. ಈಗ ಏನಾಗೈತೆ ಅಂತ ಅಂದರೆ, ಈಗ ಮನೆಗಳ್ದು ಈ ಸರ್ಕಾರದಲ್ಲಿ ಮನೆಗಳು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಸರ್ಕಾರ ಕೊಡ್ತದೆ ಅಂದರೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ಏನು ಹೇಳಿ ಈಗ ಹೇಳ್ತಾ ಇದ್ರು. ಜಮೀರವರು ವಸತಿ ಸಚಿವರು 4,000 ಮನೆ ಕೊಟ್ಟ, 8,000 ಮನೆ ಕೊಟ್ಟ. ಅದೆಲ್ಲಿ ಮನೆ ಕೊಟ್ಟವ್ರಿ ಸರ್? ಯಾವ ಪಂಚಾಯತಿ ಕೊಟ್ಟವ್ರೆ? ಒಂದೇ ಒಂದು ಮನೆ ಬರಲಿಲ್ಲ 2.5 ವರ್ಷದಿಂದ. BJP ಸರ್ಕಾರ ನಾರಾಯಣಗೌಡರು ಸಚಿವರಾಗಿದ್ರು, 2,000 ಮನೆ ಕೊಟ್ಟರೆ 2 ವರ್ಷಕ್ಕೆ. ಇವ್ರು ಯಾಕೆ ಕೊಡಲಿಲ್ಲ? ಇದನ್ನ ಮೊದಲು ಸರ್ಕಾರ ಗಮನಕ್ಕೆ ಮುಟ್ಟುವಂತ ಮಾಡಿ. ಇವಾಗ ಈ ಕುಂದುಕೊರತೆಗಳು ಏನಾಯ್ತು, ಪಂಚಾಯತಿಗಳ ಕೆಲಸ ಮಾಡಿ ಅಂದರೆ ಫೀಸ್ ಬರೋದು ಸರ್ಕಾರಕ್ಕೆ ಹೋಯ್ತಾ ಇರ್ಬೇಕಾದ್ರೆ ಪಂಚಾಯತಿಲಿ ಏನು ಆಯ್ಕೆ ಮಾಡೋದು? ವಾಟರ್ಮನ್ಗಳು ಏನು ಸಂಬಳ ಕೊಡೋದು? ಹಿಂಗೆ ಕುಂದುಕೊರತೆ ಆಗೈತೆ. ಇಲ್ಲಿ ತನಕ ಎಲ್ಲ ಚೆನ್ನಾಗಿದ್ದಾವೆ. ಇನ್ಮೇಲೆ ಮುಂದೆ ಬರೋ ಅಂಥವ್ರು ಈಗ ಏನಾಯ್ತು, ನಾವೆಲ್ಲ ಒಂದು ಅಣ್ತಂದರಿಗಿದ್ದೀವಿ, ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಅಷ್ಟು ಏನಾಯ್ತು ನಮ್ಮ ಕೈಲಿ ಅಷ್ಟನ್ನ ಅದು ಈಗ ಮುಂದೆ ಬರೋರು ಈ ಊರಿಗೆ ಇಷ್ಟೊಂದು ಸಹಕಾರ ಮಾಡ್ಕೊಳ್ಳಿ ಅಂತ ನಮ್ಗೆ ಕೇಳ್ತದೆ. ನಾನು 5 ವರ್ಷದಿಂದ ಪಂಚಾಯತಿ 4 ವರ್ಷ ಪಂಚಾಯತಿ ಕೆಲಸ ಮಾಡಿದ್ದೀನಿ ಈ ಮೆಂಬರ್ಗಳ ಜೊತೆ. ಆ ಥರದ್ದು ಬಾಡಿ ಎಲ್ಲೋದ್ರೂ ಸಿಗಲ್ಲ ಬಿಡಿ. ನಮಗೆ ಅಷ್ಟು ಅನ್ಯೋನ್ಯವಾಗಿ ಫುಲ್ ಫ್ಯಾಮಿಲಿ ಥರ, ಒಂದು ಸಂಸಾರ ಥರ ಮನೆಗೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಯಾರಿಂದ ರಗಳೆ ಆಗಿಲ್ಲ, ನಮ್ಮಿಂದ ಅವ್ರಿಗಾಗಿಲ್ಲ, ಅವರಿಂದ ನಮ್ಗಾಗಿಲ್ಲ. ಯಾವುದೇ ಕೆಲಸ ಬಂದು ಕೂತ್ಕೊಂಡು ಎಲ್ಲ ಬಗೆಹರಿಸ್ಕೊಂಡು ಮಾತಾಡಿದ್ವಿ. ಒಂದೇ ಒಂದು ದಿನ ಒಬ್ಬ ಮೆಂಬರು ನಿಮ್ಮ ಕೆಲಸ ಸರಿ ಇಲ್ಲ ಅಂತ ಜಾಸ್ತಿ ಹೋಗ್ಲಿಲ್ಲ ಸರ್. ಆ ಥರ ನಡವಳಿಕೆ ನಡ್ಕೊಂಡವ್ರೆ. ಈ ಥರದ ಬಾಡಿನೇ ನಾನು ಯಾವ ಪಂಚಾಯತಿಗೆ ಹೋಗಿ ಸಿಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದ. ಹಂಗಾಗಿ ನಾವು ಈಗ ಬಂದು ಇಲ್ಲಿ ಒಂದು 10 ತಿಂಗಳಾಯ್ತು. ನಮ್ಮ ಸೆಕ್ರೆಟರಿ ಮೇಡಮ್ ಹೇಳ್ದಂಗೆ ಎಲ್ಲರೂ ನಮಗೂ ಸ್ಪಂದಿಸ್ಕೊಂಡು ಕೆಲಸ ಮಾಡಿದ್ರು. ನಮಗೆ ಯಾವುದು ಕೆಟ್ಟದ್ದು ಮಾಡಿ ಈ ಥರ ಮಾಡಿ, ಕೆಟ್ಟದ್ದು ಈ ಥರ ಮಾಡಿ ಅಂತ ಯಾರು ಆ ಥರ ಇದುವರೆಗೆ ಯಾರೂ ಈ ಥರ ಮಾಡಿಲ್ಲ ನಮಗೆ. ಅದೇ ಥರ ನಾವು ಅವ್ರಿಗೆ ಏನು ಒಳ್ಳೇದು ಮಾಡಿದ್ದೇವೋ ಕೆಟ್ಟದ್ದು ಮಾಡೋದು ಗೊತ್ತಿಲ್ಲ ಅವ್ರಿಗೆ. ಬಟ್ ನಾವಂತೂ ಯಾರಿಗೂ ನಾವು ಕೆಟ್ಟದ್ದು ಮಾಡಿಲ್ಲ ಅನ್ಕೊಂಡಿದ್ದೀನಿ. ಹಾಗಾಗಿ ಇದೇ ಒಂದು ಲಾಸ್ಟ್ ಮೀಟಿಂಗು ಅನ್ಕೊಂಡಿದ್ದೀನಿ. ಹಂಗಾಗಿ ಪಂಚಾಯತಿ ಕಡೆಯಿಂದ ನಿಮಗೆ ಒಂದು ಹಂಗಾಗಿ ಎಲ್ಲರೂ ತಮ್ಮಲ್ಲಿ ಮನವಿ